ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಬಂಗಾಳಿ ಮಾತನಾಡುವ ಜನರ ಮೇಲೆ ಕಿರುಕುಳ ನಡೆಯುತ್ತಿದೆ ಎಂಬ ಆರೋಪದ ಮೇಲೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹಾಗೂ ಟಿಎಂಸಿ ವರಿಷ್ಠೆ ಮಮತಾ ಬ್ಯಾನರ್ಜಿ ಅವರು ಮಳೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ತೃಣಮೂಲ ಕಾಂಗ್ರೆಸ್ ನಾಯಕ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಹಲವರು ಪಕ್ಷದ ನಾಯಕರು ಮತ್ತು ಸಚಿವರು ಅವರೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ದೀದಿ ಕೇಂದ್ರ ಸರ್ಕಾರ ರಹಸ್ಯವಾಗಿ ಒಂದು ಅಧಿಸೂಚನೆ ಹೊರಡಿಸಿದ್ದು, ಅದರಲ್ಲಿ ಬಂಗಾಳಿ ಮಾತನಾಡುವ ಶಂಕಿತ ಯಾರನ್ನಾದರೂ ಬಂಧಿಸಿ ನಂತರ ಅವರನ್ನು ಬಂಧನ ಶಿಬಿರದಲ್ಲಿ ಇರಿಸಲಾಗುವುದು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹಾಗಾಗಿ ನಾನು ಅದನ್ನು ಪ್ರಶ್ನಿಸುತ್ತೇನೆ ಎಂದು ಮಮತಾ ಬ್ಯಾನರ್ಜಿ ಅವರು ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ನಾವು ಎಲ್ಲ ಭಾಷೆಗಳನ್ನು ಗೌರವಿಸುತ್ತೇವೆ. ಇದನ್ನು ಬಂಗಾಳಿಯನ್ನು ದಬ್ಬಾಳಿಕೆ ಮಾಡುವುದು ಎಂದು ಅರ್ಥ ಮಾಡಿಕೊಳ್ಳಬಾರದು. ನಾವು ಅಂಥದ್ದನ್ನು ಸಂಭವಿಸಲು ಬಿಡುವುದಿಲ್ಲ. ನಿಮಗೆ ಏನೆನಿಸಿತು? ಯಾರಾದರೂ ಬಂಗಾಳಿ ಮಾತನಾಡಿದರೆ ನಿಮಗೆ ಅವರು ರೋಹಿಂಗ್ಯಾ ಎಂದು ಕಾಣಿಸುತ್ತಾರಾ ಎಂದು ಪ್ರಶ್ನಿಸಿದರು. ಈ ಮೆರವಣಿಗೆಯಲ್ಲಿ ತೃಣಮೂಲ ಕಾಂಗ್ರೆಸ್ ನಾಯಕ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಪಕ್ಷದ ಎಲ್ಲ ಉನ್ನತ ನಾಯಕರು ಭಾಗವಹಿಸಿದ್ದು, ಪಕ್ಷದ ಒಗ್ಗಟ್ಟಿನ ಪ್ರದರ್ಶನವೂ ನೀಡಲಾಯಿತು. ಸುಮಾರು 3 ಕಿಲೋಮೀಟರ್ ದೂರ ನಡೆದ ಮೆರವಣಿಗೆಯಲ್ಲಿ ನಿರಂತರ ಮಳೆಯ ನಡುವೆಯೂ ಮಮತಾ ಬ್ಯಾನರ್ಜಿ ನಡೆದುಕೊಂಡು ಹೋಗಿದ್ದು, ಬಿಜೆಪಿ ಛೀ ಎಂಬ ಘೋಷಣೆಗಳಿಂದ ನಗರದ ಹೃದಯ ಭಾಗ ಪ್ರತಿಧ್ವನಿಸಿದೆ. ಮೆರವಣಿಗೆಯ ಸುರಕ್ಷತೆಗಾಗಿ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಇತ್ತೀಚೆಗೆ ಒಡಿಶಾದ ಜಾರ್ಸುಗೂಡದಲ್ಲಿ 404 ಶಂಕಿತ ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಂಧಿಸಲಾಗಿದೆ. ಟಿಎಂಸಿ ಮೂಲಗಳ ಪ್ರಕಾರ ಬಂಧಿತರಲ್ಲಿ ಸುಮಾರು 200 ಮಂದಿ ಬಂಗಾಳ ಮೂಲದ ವಲಸೆ ಕಾರ್ಮಿಕರಾಗಿದ್ದಾರೆ. ಸದ್ಯ ಈ ಬೆಳವಣಿಗೆಗಳು ಟಿಎಂಸಿ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಸಂಘರ್ಷವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಬಂಗಾಳಿ ಮಾತನಾಡುವ ವಲಸೆ ಕಾರ್ಮಿಕರ ಹಕ್ಕುಗಳು ಹಾಗೂ ಗೌರವವನ್ನು ರಕ್ಷಿಸಲು ಟಿಎಂಸಿ ಬೀದಿಗಿಳಿದಿದ್ದು, ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಮುಂದಾಗಿದೆ. ಮತ್ತೊಂದೆಡೆ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಜೊತೆಗೆ ಪ್ರಧಾನಿ ನರೇಂದ್ರ ಈ ಬೀದಿ ಶೈಲಿಯ ರಾಜಕೀಯ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ ಎಂದು ರಾಜಕೀಯ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಏತನ್ಮಧ್ಯೆ 2026ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲು ಟಿಎಂಸಿ ಪಕ್ಷವು ಬಂಗಾಳಿ ಹೆಮ್ಮೆ ಮತ್ತು ಭಾವನಾತ್ಮಕ ಸಮರ್ಪಕಕ್ಕೆ ಮತ್ತೆ ಮುಂದಾಗಿದೆ. ಅದರಂತೆ ತನ್ನ 2021ರ ವಿಧಾನಸಭಾ ಚುನಾವಣೆಯ ಯಶಸ್ವಿ ಮಾರ್ಗವನ್ನು ಅನುಸರಿಸುತ್ತಿದ್ದು, ಅಂದು ಸಹ ಟಿಎಂಸಿ ತನ್ನ ಬಾಂಗ್ಲಾ ನೀಜರ್ ಮೇಕೆ ಚಾಯೆ ಘೋಷಣೆಯ ಮೂಲಕ ಬಂಗಾಳಿಗರ ಆತ್ಮವಿಶ್ವಾಸ ಮತ್ತು ಉಪರಾಷ್ಟ್ರೀಯತಾವಾದ ಭಾವನೆಯನ್ನು ಪ್ರಬಲಗೊಳಿಸಿತು. ಅದರಂತೆ ಟಿಎಂಸಿಯು ಈ ತಂತ್ರದ ಮೂಲಕ ಬಿಜೆಪಿಯ ಹಿಂದುತ್ವ ಆಧಾರಿತ ರಾಜಕೀಯದ ಹವಾ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ.